ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಗ್ರಹಗತಿಯ ಫಲ, ಗ್ರಹ ಬಲ ಚೆನ್ನಾಗಿದೆ ಅನ್ನುವಂಥದ್ದಕ್ಕೆ ನಿಮ್ಮ ವಿರೋಧಿಗಳೂ ಕೂಡ ನಿಮ್ಮ ಕೆಲಸಕ್ಕೆ ಸಹಕಾರವನ್ನು ನೀಡ್ತಾರೆ, ಪರೋಕ್ಷವಾಗಿ ನಿಮ್ಮ ಕೆಲಸವನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗ್ರಹಗತಿ ಚೆನ್ನಾಗಿದ್ದಾಗ ಯಾವ್ಯಾವ ರೀತಿಯಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅನ್ನುವಂಥದ್ದಕ್ಕೆ ಇವೆಲ್ಲ ಸೂಕ್ಷ್ಮವಾದಂತಹ ಕಾರಣಗಳಾಗತ್ತೆ. ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರತಕ್ಕಂತಹ ಸಾಧ್ಯತೆ ಇದೆ. ಅಂತಹ ಉತ್ತಮ ಅವಕಾಶವನ್ನು ಹಾಳು ಮಾಡಿಕೊಳ್ಬೇಡಿ, ಆ ಅವಕಾಶ ವಂಚಿತರಾಗಬೇಡಿ. ಸದಾ ಪ್ರತಿ ಕ್ಷಣ ಅದಕ್ಕೋಸ್ಕರವಾಗಿ ಕಾಯ್ತಾ ಇರಿ. ಒಳ್ಳೆಯದು ನಿಮ್ಮದಾಗಲಿ ಅನ್ನುವಂಥ ಹಾರೈಕೆ ನಮ್ಮದು. ಅನಗತ್ಯವಾದಂತಹ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗಿರುತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಅದರ ಲಾಭ ನಿಮಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಕುಟುಂಬಕ್ಕೆ, ಯಾರು ನಿಮ್ಮನ್ನು ಆಶ್ರಯ ಮಾಡಿಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಸಿಕ್ಕಲಿ ಅಂತಕ್ಕಂಥದ್ದು. ಪದವೀಧರರಿಗೆ ಉತ್ತಮವಾದಂತಹ ಭವಿಷ್ಯ ಇದೆ ಅನ್ನುವಂತಹ ಸೂಚನೆಗಳು ಗೊತ್ತಾಗ್ತಾ ಹೋಗುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಕೆಲವು ಕೆಲಸಗಳಿಂದ ಇನ್ನಷ್ಟು ಶುಭವಾಗುವಂಥದ್ದಿದೆ. ಅಂತಹ ಶುಭವನ್ನು, ಸಂತೋಷವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತಕ್ಕಂಥದ್ದು. ಈ ದಿವಸ ನಿಮಗೆ ಹಳೆಯ ನೆನಪುಗಳೆಲ್ಲ ಕಣ್ಣ ಮುಂದೆ ಬಂದು ಹೋಗ್ತಕ್ಕಂಥದ್ದಾಗತ್ತೆ. ಅದರಲ್ಲಿ ಕೆಲವು ವಿಚಾರಗಳು ಸಂತೋಷವನ್ನು, ಮತ್ತು ಕೆಲವು ದುಃಖವನ್ನು, ಇನ್ನೂ ಕೆಲವು ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು. ಹಸಿದಂಥವರಿಗೆ ಉತ್ತಮವಾದಂತಹ ಆಹಾರದ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಕೈಯಾರೆ ಅನ್ನವನ್ನು ಬಡಿಸಿದರೆ, ಅನ್ನವನ್ನು ಕೊಟ್ಟರೆ ಅದರ ಪುಣ್ಯ ಅಧಿಕವಾದಂಥದ್ದು. ಆ ಫಲ ನಿಮ್ಮನ್ನು ಶಾಶ್ವತವಾಗಿ ರಕ್ಷಣೆ ಮಾಡ್ತಕ್ಕಂಥದ್ದಾಗತ್ತೆ. ಶುಭವಾಗಿ. ವೃಷಭ ರಾಶಿ. ಯಾವುದೇ ರೀತಿಯ ಹೊಸ ವ್ಯಾಪಾರ, ಉದ್ಯೋಗ ಇತ್ಯಾದಿಗಳನ್ನು ಆರಂಭ ಮಾಡಬೇಡಿ. ಯಾವುದೇ ಉತ್ಸಾಹ ಇರಲಿ, ಎಷ್ಟೇ ಸಮಯದ ಒಂದು ಉತ್ಸಾಹ ಅಥವಾ ಒತ್ತಡ ನಿಮಗಿದ್ರೂ ಕೂಡ ದಿನ ಚೆನ್ನಾಗಿಲ್ಲದೆ ಇರೋದ್ರಿಂದ, ನಿಮಗೆ ಅಷ್ಟೊಂದು ಸೂಕ್ತವಲ್ಲದಂತಹ ದಿವಸವಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಹೊಸತನ್ನು ಆರಂಭ ಮಾಡಬೇಡಿ ಅನ್ನುವಂಥದ್ದು. ಮಾನಸಿಕವಾಗಿ ತುಂಬ ಆಯಾಸವಾಗ್ತಕ್ಕಂತಹ ದಿವಸ ಇದು. ಎಷ್ಟಂತ ಯೋಚನೆ ಮಾಡ್ತೀರಿ? ಯಾವುದಾದ್ರೂ ಕಾರ್ಯರೂಪಕ್ಕೆ ಬರಬೇಕಲ್ಲ, ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶ ಇಲ್ವಲ್ಲ. ಹಾಗಾಗಿ ಆಲೋಚನೆಗಳು ಕೂಡ ಮಿತವಾಗಿರಲಿ ಅನ್ನುವಂಥದ್ದು. ಯಾವುದೇ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲೆ, ಅದರ ತಪ್ಪು ನೆಪ್ಪುಗಳನ್ನು ತಿಳಿದಲೆ, ಸಾಧಕ ಬಾಧಕಗಳನ್ನು ಅರ್ಥಕೊಳ್ಳದೆ ಗೊಂದಲಕ್ಕೀಡಾಗ್ತೀರಿ. ಅದು ಬೇಡ ಅಂತ ಅರ್ಥ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕು ಅನ್ನೋದು ಬರುತ್ತೆ, ಆದರೆ ಆ ವ್ಯವಹಾರದ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ನಿಮಗಿರಬೇಕು. ಮೊದಲು ಆರಂಭ ಮಾಡಿ ನಂತರದಲ್ಲಿ ಏನು ಹುಡುಕಕ್ಕೆ ಹೋದರೆ ಅದು ಚೆನ್ನಾಗಿರೋದಿಲ್ಲ. ಕೊನೆಯ ಪಕ್ಷ ಆರಂಭದ ದಿವಸಗಳಲ್ಲಿ ಅಗತ್ಯವಾಗಿ ಬೇಕಾದಂತಹ ವಿಚಾರಗಳಾದರೂ ಗೊತ್ತಿರಬೇಕಲ್ಲ. ಅದನ್ನು ಗಮನಿಸ್ಕೊಳ್ಳಿ. ಬೇರೆಯವರನ್ನು ವಿನಾಕಾರಣ ಯಾವುದೋ ಆಸೆಯನ್ನು ಇಟ್ಟುಕೊಂಡು ಇನ್ಯಾವುದೋ ಅನುಕೂಲವಾಗುತ್ತೆ ಅಂತಕ್ಕಂತಹ ಬಣ್ಣ ಬಣ್ಣದ ಮಾತನ್ನು ಕೇಳಿಕೊಂಡು ನಂಬುವಂಥದ್ದು ಒಳ್ಳೆಯದಲ್ಲ. ಇದು ದೊಡ್ಡದಾದಂತಹ ತೊಂದರೆಗೆ ಕಾರಣವಾಗುತ್ತೆ. ಸಹೋದ್ಯೋಗಿಗಳು ಜೊತೆಯಲ್ಲೇ ಇದ್ದುಕೊಂಡು ಮೋಸ ಮಾಡ್ತಾರೆ, ಜಾಗ್ರತೆ ಇರಲಿ ಅನ್ನುವಂಥದ್ದು. ನೀವು ಲಾಭದ ದೃಷ್ಟಿಯಿಂದ ಯಾವುದೇ ಕೆಲಸಗಳನ್ನು ಮಾಡಿದರೆ ಅದು ನಿಮಗೆ ಕೈಗೂಡುತ್ತೆ ಅನ್ನುವಂಥದ್ದು ನಿಜ. ಆದರೆ ಯಾವಾಗ ಆರಂಭ ಮಾಡ್ತೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸ್ಥಿರವಾದಂತಹ ಮನಸ್ಸಿನಿಂದ, ಗಟ್ಟಿ ಮನಸ್ಸಿನಿಂದ ಕೆಲವಷ್ಟು ಪರಿವರ್ತನೆಗಳನ್ನು ಮಾಡಿಕೊಂಡು ನಿಮ್ಮ ವ್ಯವಹಾರದಲ್ಲಿ ನೀವು ಮುಂದುವರೆದರೆ ಅನುಕೂಲ ಇದೆ ಎನ್ನುವಂಥದ್ದು. ಇಲ್ಲದಿದ್ದರೆ ಅವಕಾಶ ವಂಚಿತರಾಗ್ತೀರಿ. ಸಮಯ ಚೆನ್ನಾಗಿದ್ದಾಗ ಆ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ, ಸಮಯ ಚೆನ್ನಾಗಿಲ್ಲದೆ ಇದ್ದಾಗ ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡ್ತೀರಿ ಎನ್ನುವಂಥದ್ದು. ಶ್ರೀರಾಮದೂತ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಕುಟುಂಬ ಸದಸ್ಯರ ನಡವಳಿಕೆ, ಅವರ ಮಾತಿನಿಂದ ನಿಮ್ಮ ಗೌರವ ಇನ್ನಷ್ಟೇ ಹೆಚ್ಚಾಗುತ್ತೆ. ಯಾರನ್ನೇ ಮಾತಾಡಿಸಿದ್ರು ಕೂಡ ಇಂಥವ್ರು ಮನೆಯವರು ಅಂತ ಹೇಳಿ ಗುರುತಿಸುವಷ್ಟು ಜನರ ಮನದಲ್ಲಿ ಉಳ್ಕೊಳ್ತೀರಿ ಎನ್ನುವಂಥದ್ದು. ನಿಮ್ಮನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ, ಅಭಿಮಾನದಿಂದ ಕಾಣ್ತಾರೆ. ಆದರೆ ಅದನ್ನು ಸಮಾಜಕ್ಕೆ ಏನೋ ಒಂದು ರೀತಿಯಲ್ಲಿ ಹಿಂದಿರುಗಿಸಿ ಕೊಡ್ತಕ್ಕಂತಹ ಒಳ್ಳೆಯ ಕೆಲಸ
ನಿಮ್ಮಿಂದ ಆದರೆ ಜನಮನವನ್ನು ನೀವು ತಲುಪಿದ್ದಕ್ಕೆ ಸಾರ್ಥಕವಾಗತ್ತೆ ಅನ್ನುವಂಥದ್ದು. ನಿಮ್ಮ ಚುರುಕುತನ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಗೌರವ, ಪ್ರತಿಷ್ಠೆ ಇದೆಲ್ಲವನ್ನು ಹೆಚ್ಚು ಮಾಡುತ್ತೆ. ಅದು ಹಾಗೇ ಇರಲಿ, ಹಾಗೇ ಮುಂದುವರಿಲಿ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ನಿಮ್ಮ ಕೆಲಸದಲ್ಲಿ ತುಂಬ ಪರಿಶ್ರಮ ಪಡ್ತೀರಿ, ಇದಕ್ಕೆ ಪ್ರತಿಫಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಶುಭವಾದಂತಹ ದಿವಸ. ನಿಮ್ಮ ದಿನಚರಿಯಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು, ಅದಕ್ಕೋಸ್ಕರವಾಗಿ ಬೇಸರ ಮಾಡ್ಕೊಳ್ಬೇಕಾದಂಥದ್ದಿಲ್ಲ. ಅದು ಏನೇ ಬದಲಾವಣೆ ಆದರೂ ಕೂಡ ಅದರಿಂದ ನಿಮಗೆ ನಷ್ಟ ಏನಿಲ್ಲ, ಏನೋ ಆ ಕ್ಷಣದಲ್ಲಿ ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿ ಕಾಣಬಹುದು ಅಷ್ಟೇ. ನಿಮ್ಮ ಸಣ್ಣ ಪುಟ್ಟ ಬದಲಾವಣೆಗಳನ್ನೂ ಕೂಡ ಜನ ಅಭಿಮಾನದಿಂದ ಮೆಚ್ಚಿಕೊಳ್ತಕ್ಕಂಥದ್ದು. ಯಾರಿಗೋ ಏನು ಹೇಳಿರ್ತೀರಿ, ಅದರಲ್ಲಿ ಏನೋ ಸ್ವಲ್ಪ ಸಮಯವೋ ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು, ಆಗ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಜನ ಸತ್ಯಾಂಶವನ್ನು ತಿಳಿತಾರೆ, ನಿಮ್ಮ ಅಭಿಮಾನವನ್ನು ಇನ್ನಷ್ಟು ಹೆಚ್ಚಿಸ್ಕೊಳ್ತಾರೆ. ನವದುರ್ಗೆಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ಮೊದಲು ನಿಮಗೆ ನಂಬಿಕೆ ಇರಬೇಕು. ನಾನು ಯಾವ ಕೆಲಸವನ್ನಾದರೂ ಕೂಡ ನನ್ನ ಯೋಗ್ಯತಾನುಸಾರವಾಗಿ ನಾನು ಮಾಡಿ ಮುಗಿಸಬಲ್ಲೆ, ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಾನು ಪರಿಪೂರ್ಣ ಮಾಡಬಲ್ಲೆ ಅಂತಕ್ಕಂತಹ ಆತ್ಮಸ್ಥೈರ್ಯ ನಿಮಗೆ ಬೇಕಾಗತ್ತೆ. ನಿಮ್ಮ ಕೆಲಸವನ್ನು ನೋಡಿ ಎಲ್ಲರೂ ಕೂಡ ಆಕರ್ಷಿತರಾಗ್ತಾರೆ, ಆಶ್ಚರ್ಯಪಡ್ತಾರೆ. ಆದರೆ ನಿಮಗೆ ಆ ಪ್ರಾಮಾಣಿಕತೆ, ಆ ಕೆಲಸವನ್ನು ಮಾಡ್ತಕ್ಕಂತಹ ಮನೋಬುದ್ಧಿ ಇರಬೇಕು ಅನ್ನುವಂಥದ್ದು. ಸೇವಾ ಮನೋಭಾವನೆಯನ್ನು ಆದಷ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ನಿಮಗೆ ಎಲ್ಲವನ್ನ ತಂದು ಕೊಡುತ್ತೆ. ನೀವು ಯಾವ ಉದ್ದೇಶದಿಂದ, ಯಾವ ನಿರೀಕ್ಷೆಯಿಂದ ಯಾವುದಾದ್ರೂ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತೀರೋ, ಅದರಿಂದ ಏನು ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತೀರೋ ಅದೆಲ್ಲವನ್ನು ಈ ಸೇವಾ ಮನೋಭಾವನೆಯಿಂದಲೂ ಪಡ್ಕೊಳ್ಬಹುದು ಅನ್ನುವಂಥದ್ದು ಗೊತ್ತಿರಲಿ. ಇಲ್ಲಿ ನಿಮಗೆ ಹೆಸರಿನ ಜೊತೆಗೆ ಲಾಭವೂ ಸಿಕ್ಕುತ್ತೆ, ಅಥವಾ ಲಾಭದ ಜೊತೆಗೆ ಹೆಸರೂ ಕೂಡ ಬರುತ್ತೆ. ಇದು ಅತ್ಯಂತ ಶ್ರೇಷ್ಠವಾದಂಥದ್ದು. ಹಿರಿಯರಿಗೆ ಅಗತ್ಯವಾಗಿರತಕ್ಕಂತಹ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು. ಮನೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ನಿಮ್ಮ ವಿರೋಧಿಗಳು ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಹೊಟ್ಟೆ ಕಿಚ್ಚಿಗಾದರೂ ನಿಮ್ಮನ್ನು ಹೊಗಳ್ತಾರೆ. ಎಂಥ ವಿಚಿತ್ರ ನೋಡಿ. ಇದನ್ನೇ ಗ್ರಹಗತಿ ಅಂತ ಹೇಳೋದು. ಯಾವಾಗ ನಮಗೆ ಅದು ಬದಲಾಗುತ್ತೋ ಅದರಿಂದ ಏನು ವಿಶೇಷವಾದಂತಹ ಫಲವೋ ದುಷ್ಫಲವೋ ಏನೇನು ಪರಿವರ್ತನೆಗಳಾಗುತ್ತೋ ಇವೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಸಾಯಂಕಾಲದ ಹೊತ್ತಿಗೆ ಏನೋ ಅಶುಭವಾದಂತಹ ವಾರ್ತೆ ನಿಮ್ಮ ಮನಸ್ಸಿಗೆ ಬೇಸರವನ್ನು ತರುತ್ತೆ. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.